ಪ್ರಶಂಸನೀಯ. ಈಗ ನಮ್ಮ ಜೊತೆಗೆ ಅವರು ಸಹ ಮನವಿ ಮಾಡ್ತೀನಿ, ಕೈ ಜೋಡಿಸ್ಲಿ ಅಭಿವೃದ್ಧಿ ವಿಷಯದಲ್ಲಿ, ನಮಗೆಲ್ಲ ಸಲಹೆ ಕೊಡಲಿ. ಹಿರಿಯರು ಇದ್ದಾರೆ, ನಮ್ಗೆ ಸಲಹೆ ಕೊಟ್ಬಿಟ್ಟು ಹಿಂಗೆ ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ರಾಜಕೀಯ ಮಾಡೋಣ. ನಮ್ಮ ಪಕ್ಷ ಸಂಘಟನೆಗೆ ನಾವು ಮಾಡಬೇಕು, ನಮ್ಮ ಅಸ್ತಿತ್ವಕ್ಕೆ ಮಾಡಬೇಕು, ನಾವು ಮಾಡ್ತೀವಿ. ಚುನಾವಣೆ ಅಭಿವೃದ್ಧಿ ಅಂತ ಬಂದಾಗ ಎಲ್ಲ ಒಟ್ಟಾಗಿ ಮಾಡಬೇಕಲ್ಲ. ಕೇಂದ್ರ ಪುಸ್ತಕದಲ್ಲಿ ಏನು ಹಾಸನ ಅಂತ ಇದೆಯಂತ ನಾನು ಒಬ್ಬ ಸಂಸದನಾಗಿ ನಾನು ನೋಡಿಲ್ಲ. ಹಾಸನ ಅಂತ ಬುಕ್ಲೆಟಲ್ಲಿ ನನಗೆ ಕೊಡ್ತಾರಲ್ಲ ಬಜೆಟ್ ಕಾಪಿನ ಓದಬೇಕಾದ್ರೆ. ಪಾರ್ಲಿಮೆಂಟಲ್ಲಿ ನಾನು ಮೆಂಬರ್ ಇದ್ದೀನಿ, ನನಗೂ ಒಂದೊಂದು ಕಾಪಿ ಕೊಡ್ತಾರಲ್ಲ ಓದಬೇಕಾದ್ರೆ. ಬಜೆಟಲ್ಲಿ ನಾನು ಹಾಸನ ನೋಡೇ ಇಲ್ಲ. ಹಾಸನ ಇರಲಿ, ಯಾವ ಸೌತ್ ರೀಜನಲ್ಲಿ ಯಾವ ಸ್ಟೇಟು ಇಲ್ಲ. ಹಾಸನ ಬಿಟ್ಬಿಡಿ, ಕರ್ನಾಟಕ ಅಂತಲೇ ಹೆಸರಿಲ್ಲ, ಹಾಸನಲ್ಲಿ ಕೊಡ್ತಾರೆ ಅವರು. ಹೇಳಿದ್ನಲ್ಲ, ರಾಜ್ಯ ಬಜೆಟ್ ಆಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು, ಕಾಪಿಗಳನ್ನ ನೀಟಾಗಿ ಎಲ್ಲ ಓದಲಿ. ನಾವು ಓದ್ತೀವಿ, ಅವರು ಓದಲಿ. ಈಗ ಸುಮ್ಮನೆ ಕೇಂದ್ರ ಬಜೆಟ್ಟು ಅಲ್ಲಿ ಹಾಸನ ಇದೆ ಅಂತ ಹೇಳಿ ಎಲ್ಲಿದೆ ಹಾಸನ ನನಗಿಂತ ಗೊತ್ತಾ? ನಾನೊಬ್ಬ ಅಲ್ಲಿ ಜನಪ್ರತಿನಿಧಿ ಇದ್ದೀನಿ, ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರೋನು. ನಾನು ಕರ್ನಾಟಕ ಅಂತಲೇ ಹೆಸರಿಲ್ಲ, ಇನ್ನು ಹಾಸನ ಎಲ್ಲಿ ಇಟ್ಕೊಡ್ತಾರೆ ಅವರು? ಕೊಡುವಂಥ ದುಡ್ಡನ್ನೇ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ನಾವು ಸುಭೀಕ್ಷವಾಗಿರ್ತೀವಿ ಕರ್ನಾಟಕದವರು. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಟ್ರಾ? ಇಲ್ಲ. IIT ಮಾಡ್ತೀವಿ ಅಂತ ಹೇಳಿದ್ರು, ಹಾಸನಕ್ಕೆ ಮಾಡಿಲ್ಲ. ನಾವು ಇಷ್ಟು ದಿನದಲ್ಲಿ ನಾನು ಸಂಸತ್ನಲ್ಲಿ ಕೂತಿದ್ದು ಶೇಕಡ ಅರ್ಧ ಆದರೆ ಇನ್ನು ಅರ್ಧ ನಾನು ಪ್ರತಿ ಮಂತ್ರಿಗಳನ್ನ ಮನವಿ ಮಾಡೋದ್ರಲ್ಲೇ ಆಗ್ತದೆ. ಈಗ ಏನು ಹೇಳೋದು, ತಿಳಿದಿರೋರಿಗೆ, ಬುದ್ಧಿವಂತರಿಗೆ ಏನಾದರೂ ಹೇಳ್ಬೋದು. ಏನು ಉತ್ತರ ಕೊಡ್ತೀರಿ? ಸರ್ಕಾರ ಬಿದ್ದೋಗ್ತದೆ ಅಂತೇಳಿ ನಾವು ಅಸ್ಥಿರವಾಗಿದ್ದೀವ. ಈಗ ಬೈ ಎಲೆಕ್ಷನ್ ಮತ್ತೆ ನಾವು 3-3 ಗೆದ್ದಿದ್ದೀವಿ. ಸುಮಾರು ನಾವು ಹತ್ತತ್ರ 140 ತನಕ ಇದ್ದೀವಿ. ಹೇಗೆ, ಯಾವ ಮಾನದಂಡದಲ್ಲಿ ಹೇಳಿದ್ದಾರೆ ಸರ್ಕಾರ ಬಿದ್ದೋಗ್ತದೆ ಅಂತ? ಅಲ್ಲ, 100%. ಅಲ್ಲ, ಸಿ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ಅದ್ರ ಏನು ಸತ್ವಾಂಶನೇ ಇಲ್ಲ. ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದ್ರ ಹುರುಳೇ ಇಲ್ವಲ್ಲ. ಈಗ ನಾವು ಬಾರ್ಡ್ರಲ್ಲಿ ಇದ್ರೆ ಸರಿ, ನಮ್ಗೆ 140 ಜನ ಹತ್ತತ್ರ ಶಾಸಕರುಗಳು ನಮಗೆ ಬೆಂಬಲ ಇದೆ. ಇಡೀ ರಾಜ್ಯದ ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರ ನಿಂತಿದ್ದಾರೆ. ಹೇಗೆ ನಾವು ಸರ್ಕಾರ ಬಿದ್ದೋಗ್ತದೆ ಹೇಳ್ಬೇಕಾ? ಯೋಚನೆ ಮಾಡಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿದ್ದೀವಿ, ಜವಾಬ್ದಾರಿತ್ವ ಸ್ಥಾನದಲ್ಲಿದ್ದೀವಿ. ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡಬೇಕಾಗ್ತದೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ. ಯಾವ